ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಕ್ಲೀನಿಂಗ್ ಕೆಲಸ ಏನು ಮಾಡಲಿಲ್ಲ. ಇವತ್ತು ಬುಧವಾರ, ನಾಳೆನೇ ಗುರುವಾರ ಭೀಮ್ ಅಮಾವಾಸ್ಯೆ ಮತ್ತು ನಾಡಿದ್ದಿಂದ ಶ್ರಾವಣ ಶುರು ಆಗುತ್ತೆ. ಬಟ್ ಇವತ್ತು ಬೆಳಿಗ್ಗೆಯಿಂದ ನಾನು ಏನು ಕ್ಲೀನಿಂಗ್ ಮಾಡಲಿಲ್ಲ. ರೀಸನ್ ಏನು ಗೊತ್ತಾ? ನಾನು ವಿಡಿಯೋ ಎಡಿಟ್ ಮಾಡಬೇಕಿತ್ತು. ನಿನ್ನೆ ಮಾಡಿದ್ದೆ, ಆಲ್ಮೋಸ್ಟ್ ಮಾಡಿದ್ದೆ. ಇದು ಒಂದು ಚೂರು ಬಾಕಿ ಇತ್ತು. ಒಂದು ಚೂರು ಇದೆಯಲ್ಲ ಬಿಡು, ನಾಳೆ ಮಾಡ್ಕೊಳ್ಳೋಣ. ಬೆಳಿಗ್ಗೆ ಹೀಗಿದ್ರು ಸಾನು ಸ್ಕೂಲ್ಗೆ ಹೋದ್ಮೇಲೆ ಒಂದು ಅರ್ಧ ಒಂದು ಗಂಟೆ ಕುತ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡು ನೆನ್ನೆ ಮಾಡಲಿಲ್ಲ. ಸುಮ್ಮನೆ ಹಾಗೇ ಟೈಮ್ ಪಾಸ್ ಮಾಡಿಬಿಟ್ಟೆ. ಇವತ್ತು ಬೆಳಿಗ್ಗೆ ಮಾಡ್ತಾ ಇದ್ದೀನಿ. ಅದು ಎಡಿಟ್ ಮಾಡೋದಕ್ಕೇ 1 ಅವರ್ ಆಯಿತು. ಅದಾದಮೇಲೆ ಅಪ್ಲೋಡ್ ಮಾಡೋದು, ಥಂಬ್ನೇಲ್ ಮಾಡೋದು ಎಲ್ಲನೂ ಆಲ್ಮೋಸ್ಟ್ 9:45 ಆಗೋಯ್ತು. ಇನ್ನೇನು ಅವಾಗ ಶುರು ಮಾಡೋದು, ಮನೆ ಗುಡಿಸ್ಬಿಟ್ಟು ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂದ್ಕೊಂಡೆ. ನಾನು ರಾಜೇಶ್ ಹೇಳ್ತಾ ಇದ್ರು, ಇವತ್ತು ನಾವು ಹೇಗೆ ದಿನ ಊಟ ಮಾಡ್ತೀವೋ, ತಿಂಡಿ ತಿಂತೀವೋ, ಅದೇ ರೀತಿಯಲ್ಲಿ ಅದು ಸಮ್ಮರ್ ಆಗಿರಲಿ, ರೈನಿ ಸೀಸನ್ ಆಗಿರಲಿ ಅಥವಾ ಚಳಿಗಾಲ ಆಗಿರಲಿ, ನಾವು ಎಕ್ಸಸೈಸನ್ನು ಮಾಡಬೇಕು. ಅದೊಂದು ರುಟೀನ್ ಮಾಡ್ಕೊಂಡು ಬಿಡಬೇಕು, ಆದಷ್ಟು ಬೇಗ ಶುರು ಮಾಡಬೇಕು ಅಂತ. ನನಗೆ ಜೋಶಲ್ಲಿ ನಾನು ಸರಿ ಇವತ್ತಿಂದಲೇ ಮಾಡಿಬಿಡ್ತೀನಿ ರೀ, ಯಾಕೆ ನಾಳೆ ಅಂದರೆ ಅದು ಕೆಲಸ ಹಾಳು, ಇವತ್ತೇ ಮಾಡಿಬಿಡೋಣ ಅಂದ್ಬಿಟ್ಟು ವೈಬ್ರೇಟ್ ಪ್ಲೇಟ್ ನಾನು ನಿಮಗೆ ರಿವ್ಯೂ ಮಾಡಿದ್ದೆ ಅಲ್ವಾ, ನೆನಪಿದೆಯಾ? ಅದು ಎಕ್ಸಸೈಸ್ ಮಾಡೋದೇನೆ. ಅಂದರೆ ಅದು ಅದ್ರ ಮೇಲೆ ನಿಂತ್ಕೊಂಡು ಎಕ್ಸಸೈಸ್ ಮಾಡಿದಾಗ ನಿಮ್ಮ ಎಕ್ಸಸೈಸ್ ಸ್ವಲ್ಪ ಎಫೆಕ್ಟಿವ್ ಆಗುತ್ತಂತೆ. ನಾರ್ಮಲಾಗಿ ಮಾಡೋದಕ್ಕಿಂತ ಒಂದು ಚೂರು ಅಂದರೆ ಮಸಲ್ ಟೋನಿಂಗ್ಗೆ ಹೆಲ್ಪ್ ಮಾಡುತ್ತಂತೆ. ಸೊ ಆ ಥರ ನಾನು ಇವತ್ತೇನೆ ಎಕ್ಸಸೈಸ್ ಮಾಡಬೇಡ, ಅದನ್ನು ಶುರು ಮಾಡೋಣ. ಅದ್ರ ಮೇಲ್ಗಡೆ ಇವತ್ತು ಒಂದು 10 ಮಿನಿಟ್ಸ್ ಅಭ್ಯಾಸ ಮಾಡ್ಕೊಳ್ಳೋಣ. ನಾಳೆಯಿಂದ ಇದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋದು ಅಥವಾ ಅದ್ರ ಮೇಲೆ ನಿಂತ್ಕೊಂಡು ಎಕ್ಸಸೈಸ್ ಮಾಡೋದು ನೋಡೋಣ. ಒಂದು ವಾರ ಹೇಗೆ ಹೋಗುತ್ತೆ ಅಂತ ಅಂದ್ಕೊಂಡು ಇವತ್ತು ಶುರು ಮಾಡಿದೆ ಸ್ನೇಹಿತರೆ. 10 ನಿಮಿಷ ಒಂದೇ ಕಡೆ ನಿಂತ್ಕೊಂಡಿರಬೇಕು. ನನಗೆ ಆ ಥರ ಸುಮ್ಮನೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಅಲ್ಲೇ ಸ್ವಲ್ಪ ಸ್ಕ್ವಾಟ್ಸ್ ಮಾಡೋದು, ಬಗ್ಗೋದು, ಏಳೋದು ಎಲ್ಲನೂ ಲೈಟಾಗಿ ಮಾಡಿದೆ. ಅದಾದಮೇಲೆ ತಕ್ಷಣವೇ ಸ್ನಾನಕ್ಕೆ ಹೋದೆ. ಓಕೆ, ಸೊ ಒಂಥರ ಫುಲ್ ಬಾಡಿ ವೈಬ್ರೇಟ್ ಆಗ್ತಾಯಿತ್ತು. ಈಗ ಕೂತ್ಕೊಂಡ್ರೆ ಸುಮ್ಮನೆ ನನಗೆ ಲೇಸಿನೆಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ನಾನಕ್ಕೆ ಹೋದೆ. ಸ್ನಾನಕ್ಕೆ ಹೋಗಿ ಬಂದ ಮೇಲೆ ತಿಂಡಿ ಮಾಡಿದೆ. ನಿಂತ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಫುಲ್ ಕಾಲು ಒಂಥರ ತುಂಬ ನಡೆದಾಗ ಕಾಲು ಬರುತ್ತಲ್ವ, ಆ ಥರ ಫುಲ್ ಕಾಲು, ಈವನ್ ಥೈಸ್ ಆ್ಯಂಡ್ ಲೆಗ್ ತುಂಬಾ ಎಫೆಕ್ಟಿವ್ ಆಗಿ ಮಾಡಿಬಿಟ್ಟಿದ್ದೀನಿ ಇವತ್ತು. ಅಂದರೆ ಸ್ಕ್ವಾಟ್ಸ್ ಎಲ್ಲ ಮಾಡಬಾರ್ದಿತ್ತು, ಫಸ್ಟ್ ಡೇ ಅಲ್ವಾ, ಫುಲ್ ಬಾಡಿ ವೈಬ್ರೇಷನ್ ಆಗೋದಕ್ಕೆ ಬಿಟ್ಬಿಡ್ಬೇಕಿತ್ತು. ಸೊ ಇವತ್ತು ಕ್ಲೀನ್ ಮಾಡೋದಕ್ಕೆ ಮನ್ಸು ಬರ್ತಾ ಇಲ್ಲ. ನಾನು ಅಂದ್ಕೊಂಡೆ ಸೋಫಾ ಕವರ್ನ ನಾನು ವಾಶ್ಗೆ ಹಾಕಿದ್ದೆ, ನಾಳೆನೇ ಅಲ್ವಾ ಅಂದ್ಬಿಟ್ಟು. ಸೊ ಅದನ್ನು ವ್ಯಾಕ್ಯೂಮ್ ಮಾಡೋಣ ಅಂತ ಬೆಳಿಗ್ಗೆಯಿಂದ ಏನೂ ಮಾಡಿಲ್ಲ, ಕೂತ್ಕೊಂಡಿದ್ದೀನಿ. ಸರಿ, ಕೂತ್ಕೊಂಡೇ ವ್ಲಾಗ್ ಸ್ಟಾರ್ಟ್ ಮಾಡೋಣಪ್ಪ, ಹೇಗಿದ್ರು ಐಟಮ್ಸ್ ಎಲ್ಲ ತರಿಸಿದ್ನಲ್ಲ ನಿಮ್ಗೆ ತೋರಿಸೋಣ ಅಂದ್ಕೊಂಡು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಬನ್ನಿ, ಈಗ ನಾನು ಶಾಪಿಂಗ್ ಮಾಡಿದ್ದೀನಿ ಸ್ವಲ್ಪ. ಇದು ಹಬ್ಬಕ್ಕೆ ಅಂದರೆ ಒಂದೇ ಒಂದು ಹಬ್ಬಕ್ಕೆ ತರಿಸಿರೋದು ನಾನು. ಇದು ಎಸ್ಪೆಷಲಿ ಹಬ್ಬಕ್ಕೆ ಅಂತ. ಬಾಕಿದೆಲ್ಲನೂ ಕಿಚನ್ ಐಟಮ್ಸೇನೆ, ಕಿಚನಲ್ಲಿ ನನಗೆ ಬೇಕಾಗಿರುವಂಥದ್ದನ್ನು ತರಿಸಿದ್ದೀನಿ. ಸೊ ಬನ್ನಿ, ತುಂಬ ದಿನ ಆದಮೇಲೆ ಒಂದು ಮಿನಿ ಹಾಲ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲು ಇದರಿಂದನೇ ಶುರು ಮಾಡೋಣ. ಇದು ಹಬ್ಬಕ್ಕೆ ಅಂತ ತರಿಸಿರೋ ಅಂಥ ತೋರಣಗಳು. ಇದರಲ್ಲಿ 5 ಇದೆ. 1, 2 ಒಂದೇ ಹೈಟ್ದು, ಒಂದು ಚಿಕ್ಕದಿದೆ. ಓಕೆ, ಇನ್ನು 2 ಉದ್ದದಿದೆ. ಸೊ ಇದೊಂದು ಹಬ್ಬಕ್ಕೆ ಅಂತ ನಾನು ಆನ್ಲೈನಲ್ಲಿ ತರಿಸಿರೋದು. ಇನ್ನು ಇವತ್ತು ಕಾಮೆಂಟ್ ನೋಡ್ತಾ ಇದ್ದೆ, ನೀವು ಯಾವಾಗ ಹಬ್ಬದ ಕೆಲಸ ಶುರು ಮಾಡೋದು ಅಂತ ಹೇಳ್ಬಿಟ್ಟು. ಹಬ್ಬದ ಕೆಲಸ ಶುರು ಮಾಡೋದು ಮುಂಚೆ ನನಗೆ ಈ ಶ್ರಾವಣ ಶನಿವಾರದ ಕೆಲಸ ಇದೆ, ಎಲ್ಲ ಕ್ಲೀನಿಂಗ್ ಆಗಬೇಕು. ಅದಾದಮೇಲೆ ಮೊದಲು ನಾಗರ ಹಬ್ಬ ಬರುತ್ತೆ, ಅದನ್ನು ಮಾಡಬೇಕು. ಅದಾದಮೇಲೆ ನಾನು ಶಾಪಿಂಗ್ ಶುರು ಮಾಡೋದು. ಮೇ ಬಿ ಈ ವೀಕೆಂಡಲ್ಲಿ ನೋಡ್ತೀನಿ, ಆದರೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇದು ಇದಾಯ್ತಾ. ನೆಕ್ಸ್ಟ್ ಇದು ಕಿಚನಲ್ಲಿ ನಾನು ಎಣ್ಣೆ ಎಲ್ಲ ಇಟ್ಕೊಳ್ತೀನಲ್ಲ, ಅದನ್ನು ಇದ್ರೊಳಗಡೆ ಇಡೋಣ. ಇದು ರೊಟೇಟ್ ಆಗುತ್ತೆ. ಸೊ ಇದರಲ್ಲಿ ಇಟ್ಕೊಳ್ಳೋಣ ಅಂತ ಇದೊಂದು ತರಿಸಿದ್ದೀನಿ. ಚೆನ್ನಾಗಿದೆ, ಜಾಸ್ತಿನೂ ಇಲ್ಲ, ಅದಕ್ಕೆ ತಕ್ಕಂತೆ ಕ್ವಾಲಿಟಿ ಚೆನ್ನಾಗಿದೆ. 150 ರೂಪಾಯಿನೂ ತಿರುಗತ್ತೆ. ಆ್ಯಂಡ್ ಇದು ಗಟ್ಟಿ ಕೂಡ ಇದೆ, ದೊಡ್ಡದಾಗೂ ಕೂಡ ಇದೆ. ನಾನು ಮೊದಲು ಉಡ್ದು ತೊಗೊಂಡಿದ್ನಲ್ಲ, ಅದು ಸ್ವಲ್ಪ ಜಾಗ ಕಡಿಮೆ, ನಾನು ಎಲ್ಲ ಬಾಟ್ಲು ಇಡೋದಕ್ಕೆ ಆಗ್ತಾ ಇರಲಿಲ್ಲ. ಸೊ ಇದು ಚೆನ್ನಾಗಿದೆ. ನೆಕ್ಸ್ಟು ಇದು ವೈನ್ ಗ್ಲಾಸ್ ಹೋಲ್ಡರ್. ಇದು ಇಲ್ಲಿಗೆ ನಾನು ಕ್ರಾಕರಿ ಯೂನಿಟ್ ಮಾಡಿಸಿದ್ದೀನಲ್ಲ, ಅಲ್ಲಿ ಫಿಕ್ಸ್ ಮಾಡಬೇಕು. ಫಿಕ್ಸ್ ಮಾಡಿಬಿಟ್ಟು ಇದ್ರೊಳಗಡೆ ಗ್ಲಾಸ್ಗಳನ್ನ ಸಿಕ್ಸೋದು.
ಸೊ ಗ್ಲಾಸ್ ಕೂಡ ಆರ್ಡರ್ ಮಾಡಿದ್ದೀನಿ ಸ್ನೇಹಿತರೆ, ಯಾಕೋ ಬಂದೇ ಇಲ್ಲ, ಡಿಲೇ ಆಗ್ತಾ ಇದೆ. ನಮ್ಮ ಸಾಮು ಕಾಯ್ತಾ ಇದ್ದಾಳೆ ಅದಕ್ಕೆ, ಯಾವಾಗ. ಇದು ನೈಫ್, ಸೆಟ್ ಆಫ್ 3. ಇದು ಮೀಡಿಯಂ ಸೈಜ್, ಪ್ರಾಪರ್ ಸೈಜ್ ಇದೆ. ಇದ್ರಲ್ಲಿ ನನಗೆ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ ಇದು ಪೇಂಟ್ ಆಯಿತಾ. ರಾಜೇಶ್ ಪೇಂಟ್ದು ಯಾಕೆ ತರಿಸಿದ್ಯಾ, ಅದು ಕೆಮಿಕಲ್ ಅಲ್ವಾ, ನಾವು ಅಡುಗೆ ಮಾಡಬೇಕಾದ್ರೆ ಯೂಸ್ ಮಾಡೋದು, ಆಮೇಲೆ ನಾವು ಸ್ಕ್ರಬ್ ಮಾಡಿದ್ರೆ ಪೇಂಟ್ ಹೊಟ್ಟೋಗುತ್ತೆ. ಸೊ ಅರ್ಧಂಬರ್ಧ ಪೇಂಟ್ ಇರುತ್ತೆ, ಅಂಥದನ್ನು ಯಾಕೆ ತರಿಸಿದ್ಯಾ ಅಂತ ಕೇಳ್ತಾ ಇದ್ದಾರೆ. ಅದರ್ವೈಸ್ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಸ್ನೇಹಿತರೆ, ಇದು 2 ಗಾಜಿನ ಬಾಟಲು. ಇದು 1 kg ಹಿಡಿಸೋ ಅಂಥ ಬಾಟ್ಲು. ಇಲ್ಲಿ ಸೀಥ್ರೂ ಇದೆ, ಇದು ಕೂಡ ಇದು ಪ್ಲಾಸ್ಟಿಕ್, ಇದು ಗಾಜು. ಇದರಲ್ಲಿ ನಾನು ಸ್ನ್ಯಾಕ್ ಏನಾದರೂ ಹಾಕಿ ಇಡೋಣ, ಲೈಕ್ ಚಿಪ್ಸ್ ತರ್ತೀವಿ, ಮಂಡಕ್ಕಿ ಮಾಡ್ತೀನಿ, ಪಾಪ್ಕಾರ್ನ್ ಮಾಡೋದು, ಮಿಕ್ಸ್ಚರ್ಸ್ ಎಲ್ಲ ಇದ್ರಲ್ಲಿ ಹಾಕೋಣ ಅಂತ ಇದನ್ನು ತರಿಸಿದ್ದೀನಿ. ಸೊ ಇದು ಬಿಟ್ಟರೆ ವೈನ್ ಗ್ಲಾಸಸ್ ತರಿಸಿದ್ದೀನಿ, ಅದನ್ನು ಬಂದಿಲ್ಲ. ಇನ್ನು ಡ್ರೆಸ್ ಕೂಡ ಈಗ ಸ್ನೇಹಿತರೆ ಸ್ವಲ್ಪ ಟಿ ವಿ ನೋಡ್ತಾ ಹಾಗೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೋಫಾ ಕ್ಲೀನಿಂಗ್ಗೆ ವ್ಯಾಕ್ಯೂಮ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಏನಾಗುತ್ತೆ ಗೊತ್ತಾ, ಈ ಬಟ್ಟೆ ಮೇಲೆ ಡಸ್ಟ್ ನಾವು ಜಸ್ಟ್ ಬಟ್ಟೆಲೇ ಮಾಡಿದ್ರೆ ಅಷ್ಟು ನೀಟಾಗಿ ಹೋಗೋದಿಲ್ಲ. ಅಂದರೆ ಇದು ಡಸ್ಟ್ ಎಳ್ಕೊಳ್ತಾ ಇಲ್ಲ, ಬಟ್ ಸಣ್ಣ ಸಣ್ಣ ಕಸಗಳನ್ನ ಅದು ಹಾಗೆ ಎಳ್ಕೊಂಡು ಇಟ್ಕೊಂಡಿದೆಯೇನೋ ಅಂತ ಅನಿಸುತ್ತೆ. ಅದಕ್ಕೆ ವ್ಯಾಕ್ಯೂಮ್ ಮಾಡಲಿಲ್ಲ ಅಂದರೆ ಅದು ಮುಟ್ಟಿದಾಗ ಒಂದು ಫೀಲ್ ಬರುತ್ತಲ್ವಾ, ಆವಾಗ ಸ್ವಲ್ಪ ಕಸ ಅಂತ ಅನಿಸುತ್ತೆ. ಅದಕ್ಕೆ ನಾನು ಎವ್ರಿ ಟೈಮ್ ವ್ಯಾಕ್ಯೂಮೇ ಮಾಡ್ಕೊಳ್ತೀನಿ. ಐ ಆಮ್ ವೆರಿ ಸ್ಯಾಟಿಸ್ಫೈಡ್ ವಿತ್ ದಿಸ್. ಇದು ತುಂಬಾ ಲೈಟ್ ವೆಯ್ಟ್, ತುಂಬ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಇದು ಅಗಾರೋದು, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಎವ್ರಿ ಟೈಮ್ ನಾನು ಕ್ಲೀನ್ ಮಾಡಿದಾಗ ಅದರ ಒಳಗಡೆ ಇರೋ ಅಂಥ ಏನು ಬ್ಯಾಗ್ ಇದೆ ನೋಡಿ ವೈಟ್ ಕಲರ್ದು, ಅದನ್ನು ಕ್ಲೀನ್ ಮಾಡಿ ಡಸ್ಟ್ ಮಾಡಿ ಹಾಕಿರ್ತೀನಿ. ಬಟ್ ಕ್ಲೀನ್ ಮಾಡಿದ್ಮೇಲೆ, ಸೋಫಾ ಕ್ಲೀನ್ ಮಾಡಿದ್ಮೇಲೆ ಡಸ್ಟ್ ನೋಡಿ ಎಷ್ಟು ಕಲೆಕ್ಟ್ ಆಗಿರುತ್ತೆ ಅಂತ. ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಅಷ್ಟು ಸಣ್ಣ ಧೂಳು ಕೂಡ ಇದು ಡಸ್ಟು ಧೂಳು ಎಲ್ಲನೂ ಎಳ್ಕೊಳತ್ತೆ ನೋಡಿ. ಇದನ್ನು ಇಲ್ಲಿ ಇಡ್ತಾ ಇದ್ದೀನಿ. ಇದು ಮೊದಲೇ ನಾನು ತೋರಿಸಿದ್ದೆ, ಇದರಲ್ಲಿ ಉಪ್ಪು ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಸಣ್ಣ ಉಪ್ಪು, ಒಂದರಲ್ಲಿ ದಪ್ಪ ಉಪ್ಪು ಅಂದರೆ ಹರಳುಪ್ಪು. ಇದನ್ನು ನಾನು ಆನ್ಲೈನಲ್ಲೇ ತರಿಸಿದ್ದು. ಒಂದು 300 ml 350 ml ಅಷ್ಟು ಎಣ್ಣೆ ಹಿಡಿಸುತ್ತೆ, ಸಣ್ಣದಾಗಿ ಚೆನ್ನಾಗಿ ಬೀಳುತ್ತೆ. ನನಗೆ ಇದು ಸ್ವಲ್ಪ ಯೂಸ್ ಮಾಡೋದಕ್ಕೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಗ್ರಿಪ್ ಕೂಡ ಇದೆ, ಸ್ಟೀಲ್ ಇರೋದ್ರಿಂದ. ಒಂದು ಇಲ್ಲಿಟ್ಟು ತಿರುಗಿಸ್ಬಿಟ್ಟು, ಇದು ಕೋಕೋನಟ್ ಆಯಿಲ್, ಕೋಲ್ಡ್ ಪ್ರೆಸ್ಡ್ ಕೋಕೋನಟ್ ಆಯಿಲ್. ಇದನ್ನು ಇಲ್ಲಿಟ್ಬಿಟ್ಟು ನೆಕ್ಸ್ಟ್ ಆಲಿವ್ ಆಯಿಲ್ ಯೂಸ್ ಮಾಡ್ತೀನಿ. ಅದನ್ನು ಕೂಡ ಬಾಟಲ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ತುಂಬ ಸ್ಪೇಸ್ ಇದೆ. ಮೊದಲು ನನಗೆ ಬರೀ 2 ಬಾಟ್ಲ್ ಇಡೋಕ್ಕಾಗ್ತಾ ಇತ್ತು ಅಷ್ಟೇ. ಈಗ ತುಂಬ ದೊಡ್ಡದಾಗಿದೆ, ಇನ್ನೂ 2 ಬಾಟ್ಲು ಇಡ್ಬೋದು ಇದರಲ್ಲಿ. ಸೊ ಇದ್ರದ್ದು ಎಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ಸ್ನೇಹಿತರೆ. ಇನ್ನು ಫೋನಲ್ಲಿ ಮಾತಾಡ್ತಾನೇ ಇದ್ದೀನಿ ಸ್ನೇಹಿತರೆ. ಆಗಲೇ ನಾನು ವಿಡಿಯೋ ಮಾಡಬೇಕಾದ್ರೆ ಫೋನ್ ಬಂತು ಅಲ್ವಾ, ರಿಂಗ್ ಆಯಿತು. ಅದು ಯಾರ್ದು ಅಂದರೆ ನಮ್ಮ ನೇಯ್ಬರ್ದೊಬ್ಬರದು. ಅವರು ಯೂಶ್ವಲಿ ಫೋನ್ ಮಾಡೋದಿಲ್ಲ, ಬಟ್ ಏನೋ ಹೆಲ್ಪ್ ಬೇಕಿತ್ತು ಅಂದ್ಬಿಟ್ಟು ಫೋನ್ ಮಾಡಿದರು. ಅದು ಕಾನ್ವರ್ಸೇಷನ್ನು ಅರ್ಧ ಗಂಟೆ ಆದರೂ ಮುಗ್ದೇ ಇರಲಿಲ್ಲ. ನನ್ನ ಫೋನಲ್ಲಿ ಯಾಕೋ ಸ್ವಲ್ಪ ಬ್ರೇಕ್ ಆಗ್ತಾಯಿತ್ತು ಅಂದ್ಬಿಟ್ಟು ನಾನೇ ಕಾಲ್ ಕಟ್ ಮಾಡಿದೆ. ಆಮೇಲೆ ಇನ್ನೊಂದು ದಿನ ಸಿಗ್ತೀನಿ ಬಿಡಿ ಅಂತ ಹೇಳಿಬಿಟ್ಟು. ಸೊ ಇನ್ನೇನೋ ನಾನು ಅಡುಗೆ ಮಾಡಬೇಕಿತ್ತು, ಅಡುಗೆ ಮಾಡಲಾ ಅಥವಾ ಅವ್ರ ಜೊತೆ ಫೋನಲ್ಲಿ ಮಾತಾಡಲಾ ಗೊತ್ತಾಗ್ತಾನೆ ಇರಲಿಲ್ಲ. ಅದಕ್ಕೆ ಫೋನಲ್ಲಿ ಮಾತಾಡ್ತಾನೆ ಅಡುಗೆಗೆ ಮಾಡ್ತಾಯಿದ್ದೀನಿ. ಅಡುಗೆಗೆ ಇವತ್ತು ಸಿಂಪಲ್ಲಾಗಿ ರಸಮ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ನೇಹಿತರೆ ಸಾನುಗೆ ಕರ್ಕೊಂಡು ಬಂದೆ ಹೋಗಿ. ಮಳೆ ಅಂತೀರಾ, ನಾನು ರೈನ್ಕೋಟ್ ಹಾಕೊಂಡು ಹೋಗಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದಿದ್ರೆ ಮಳೇಲಿ ಫುಲ್ ಇವತ್ತು ನೆನಿಬೇಕಿತ್ತು. ಬಂದ ಮೇಲೆ ಇನ್ನು ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊಳ್ಳೋಣ, ಇನ್ನು ಏನೋ ಕಂಪ್ಲೀಟ್ ಆಗಿಲ್ವಲ್ಲ ಅಂತ ಹೇಳಿಬಿಟ್ಟು ಇವತ್ತು ಈ ಶೋಕೇಸ್ನ ಕ್ಲೀನ್ ಮಾಡೋಣ ಅಂತ. ಕೆಳಗಡೆ ಸಾನುಗೆ ಟಾಯ್ ಕಬೋರ್ಡ್ ಥರ ಕೊಟ್ಟಿದ್ದೀನಿ, ಅವಳು ಟಾಯ್ಸ್ ಎಲ್ಲ ಇಟ್ಕೊಂಡಿದ್ದಾಳೆ, ಅದರಲ್ಲಿ ಜೋಡಿಸಿದ್ದಾಳೆ. ಸ್ವಲ್ಪ ದಿನದಲ್ಲೇ ಇವಾಗ ಎಲ್ಲನೂ ತೆಗೆದು ಯಾವುದಾದ್ರು ಬೇಡ ಅಂತ ಡಿಸ್ಕಾರ್ಡ್ ಮಾಡಿ ಎಲ್ಲನೂ ಜೋಡಿಸಿದ್ಲು. ಆದ್ರೂ ಇನ್ನೇನೇನಾದರೂ ಜಾಗ ಮಿಕ್ಕುತ್ತಲ್ವ, ಅಂದರೆ ಜಾಗ ಏನಾದರೂ ಹಳೇದು ಬಿಸಾಕಿದಾಗ ಜಾಗ ಇರುತ್ತಲ್ಲ, ಅದರಲ್ಲಿ ಇನ್ನೂ ಏನಾದರೂ ಹೊಸದಾಗಿ ಇಟ್ಟಿರ್ತಾಳೆ. ಅದನ್ನು ಖಾಲಿ ಮಾಡೋಣ ಅಂತ ನೋಡಿದೆ, ತುಂಬಾ ಇತ್ತು.
ಅದಕ್ಕೆ ಇವತ್ತು ಬೇಡ, ಈಗ ಸಾನು ಕರೆದ್ರೆ ಅವಳೇನೋ ಬಂದು ಹೆಲ್ಪ್ ಮಾಡ್ತಾಳೆ, ಆದರೆ ನಾಳೆ ಟೆಸ್ಟ್ ಇದೆಯಲ್ಲ ಓದ್ಕೊಳ್ಳಿ ಬಿಡು, ಇನ್ನೊಂದು ದಿನ ಕೆಳಗಡೆ ಪಾರ್ಟ್ನ ನೋಡ್ಕೊಳ್ಳೋಣ. ಅಲ್ಲಿ ಕ್ಲೀನ್ ಮಾಡುವಂಥದ್ದು ಏನಿಲ್ಲ, ಯಾವ್ದಾದ್ರು ಬೇಡವೋ ಅದನ್ನ ಡಿಸ್ಕಾರ್ಡ್ ಮಾಡಬೇಕು ಅಷ್ಟೇನೆ. ಎಲ್ಲಾನು ಜೋಡಿಸಿ ಇಟ್ಟಿದ್ದಾಳೆ ಪಾಪ. ಈಗ ಅವಳ ಇಂಟ್ರೆಸ್ಟ್, ಆಟಾಡುವಂಥ ಇಂಟ್ರೆಸ್ಟ್ ಸ್ವಲ್ಪ ಶಿಫ್ಟ್ ಆಗಿದೆ. ಈ ಟಾಯ್ಸಲ್ಲಿ ಜಾಸ್ತಿ ಆಟ ಆಡೋದಿಲ್ಲ, ಆದರೆ ಅವಳಿಗೆ ಅದನ್ನು ಬಿಸಾಕೋದಕ್ಕೂ ಮನಸ್ಸಿಲ್ಲ. ಇನ್ನು ಸ್ವಲ್ಪ ದಿನ ಇರಲಿ ಬಿಡು, ಆಮೇಲೆ ಬೇಕಿದ್ರೆ ಅವಳಿಗೆ ಸ್ವಲ್ಪ ಒಳ್ಳೆ ಮಾತಲ್ಲಿ ನೈಸಾಗಿ ಇಮೋಷ್ನಲ್ ಆಗಿ ಹೇಳಿದ್ರೆ, ಇದನ್ನ ಯಾರಿಗಾದ್ರೂ ಕೊಟ್ಬಿಡೋಣ ಮಗಳೇ, ನೀನಂತೂ ಆಟಾಡ್ತಾ ಇಲ್ಲ, ಅವ್ರು ಆಟಾಡ್ತಾರೆ ಅಂತ ಹೇಳಿದ್ರೆ ಕೇಳ್ತಾಳೆ. ಆದರೆ ನನಗೂ ಒಂದು ಕಡೆ ಮನಸ್ಸಲ್ಲಿ ಇರುತ್ತೆ, ಅಯ್ಯೋ ಅವಳು ಚಿಕ್ಕವಳಿದ್ದಾಗ ತೊಗೊಂಡಿದ್ದ ಟಾಯ್ಸ್ ನೆನಪಿಗೆ ಇರಲಿ ಅಂತಾನೂ ಅನಿಸುತ್ತೆ. ಸೊ ಆದಷ್ಟು ನಾನು ಕೆಲವೊಂದನ್ನು ಇಟ್ಕೊಳ್ತೀನಿ, ಕೆಲವೊಂದನ್ನು ಕೊಟ್ಬಿಟ್ಟಿರ್ತೀನಿ. ಒಂದು ಬ್ಯಾಗ್ ಫುಲ್ ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಕೊಟ್ಬಿಟ್ಟಿದೆ ಅವಳದು. ಎಷ್ಟೊಂದು ಡಾಲ್ಸ್ಗಳೆಲ್ಲನೂ ಕೊಟ್ಬಿಟ್ಟೆ. ಸಾನೂನು ಹ್ಞೂ ಮಮ್ಮ ಪರವಾಗಿಲ್ಲ ಕೊಡು, ನಾನು ಬೇರೆದು ಇದೆಯಲ್ಲ ಅಂತ ಹೇಳಿದ್ಲು. ಆ ಥರ ಇನ್ನು ಸ್ವಲ್ಪ ದಿನ ಆಗಲಿ ಅಂದ್ಬಿಟ್ಟು ನಾನೀಗ ಸುಮ್ಮನಿದ್ದೀನಿ. ಮೇಲ್ಗಡೆದು ಸ್ವಲ್ಪ ಅದೆಲ್ಲ ನಂದು ಸ್ಟಫ್ಸ್, ಅದರಲ್ಲಿ ಸಾನೋದು ಡಾಲ್ಸ್ಗಳು ಇದೆ. ಆ ಡಾಲ್ಸ್ನೆಲ್ಲ ತೆಗೆದ್ಬಿಟ್ಟು ಸ್ವಲ್ಪ ರೀಅರೇಂಜ್ ಮಾಡೋಣ. ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ ಸಾಮಾನುಗಳು, ಅದನ್ನು ಖಾಲಿ ಮಾಡೋಣ ಅಂತ ಅಂದ್ಕೊಂಡು ಈಗ ತೆಗಿತಾ ಇದ್ದೀನಿ. ಕಾಲು ನೋವಂತೂ ಇದೆ, ನೋಡಬೇಕು ಅದು ಎಷ್ಟೊತ್ತು ಮಾಡ್ತೀನಿ ಅಂತ. ಇಲ್ಲ ಅಂದರೆ ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಆಮೇಲೆ ರೆಸ್ಟ್ ಮಾಡಿ ಇನ್ನೂ ಮಾಡ್ಬೋದಲ್ಲ. ಇವತ್ತು ಇನ್ನೇನು ಜಾಸ್ತಿ ಕೆಲಸಕ್ಕೂ ತೊಗೊಳೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ರಾತ್ರಿಗೂ ಇನ್ನೂ ಅಡುಗೆ ಮಾಡ್ಬೇಕು ನಾನು. ಅದಕ್ಕೆ ಸ್ವಲ್ಪ ಮಾಡ್ಕೊಳ್ಳೋಣ ಅಂಥೇಳಿ ಈಗ ಈ ಕೆಲಸನ ತೊಗೊಂಡಿದ್ದೀನಿ. ಈ ಸ್ಕ್ರಾಲ್, ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲನೂ ರಾಜೇಶ್ ನನಗೆ ಕೊಡ್ತಾ ಇದ್ದಿದ್ದು. ನನಗೆ ಕಾರ್ಡ್ಸ್ ಅಂದರೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ನನಗೆ ಆ್ಯನಿವರ್ಸರಿಗೆ, ಆಮೇಲೆ ಬರ್ತ್ಡೇಗೆ, ಅದು ಬಿಟ್ಟರೆ ವ್ಯಾಲೆಂಟೈನ್ ಡೇಗೆ ಈ ಥರ ಒಂದೊಂದು ಕಾರ್ಡ್ ಕೊಡ್ತಾಯಿದ್ರು. ತುಂಬ ಕಾರ್ಡ್ಗಳಿದೆ. ಅದಕ್ಕೆ ರಾಜೇಶ್ಗೆ ಸಾಕು, ನನ್ನ ಹತ್ರ ತುಂಬ ಕಾರ್ಡ್ಗಳಾಗ್ಬಿಟ್ಟಿದೆ, ಈಗ ಬೇಡ ಏನಾದರೂ ಬೇರೆ ಗಿಫ್ಟ್ ಕೊಡಿ ಅಂತ ಹೇಳಿ ಇವಾಗ ಸ್ಟಾಪ್ ಮಾಡಿಸಿದ್ದೀನಿ. ಮೊದಲದು ತುಂಬ ಇದೆ. ಈಗ ನೋಡಿ ಒಂದು ದೊಡ್ಡದು ತೋರಿಸ್ತೀನಿ, ಎಷ್ಟು ದೊಡ್ಡದಿದೆ ಗೊತ್ತಾ. ಐ ವಾಸ್ ಸೋ ಹ್ಯಾಪಿ, ಬ್ಲೆಸ್ಡ್. ನನಗೆ ಈ ಥರ ಇಷ್ಟು ಒಳ್ಳೆ ಗಂಡ ಸಿಕ್ಕಿರೋದಕ್ಕೆ. ಹೂ ಕೇರ್ಸ್ ಅಬೌಟ್ ಮೀ, ಹೂ ಲವ್ಸ್, ನಾನು ಏನು ಇಷ್ಟ ಅಂತ ಹೇಳ್ತೀನೋ ಅದನ್ನು ಅವರು ನೆನ್ಪಿಟ್ಕೊಂಡು ಮಾಡ್ತಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ಗಾಡ್. ರೆಡಿ ಸ್ನೇಹಿತರೆ, ಎಲ್ಲನೂ ರೀಅರೇಂಜ್ ಮಾಡಿದ್ದೀನಿ. ಮೇಲ್ಗಡೆ ಎಲ್ಲ ನೋಡ್ಬೋದು, ಫೋಟೋಸ್ ಇದೆ. ಇಲ್ಲಿ ಶೋ ಪೀಸಸ್ ಇದೆ, ಎಲ್ಲ ಶೋ ಪೀಸಸ್ಸು ಒಂದು ಕಡೆ ಇಟ್ಟಿದ್ದೀನಿ. ಇಲ್ಲಿ ಎಲ್ಲ ಟ್ರೋಫೀಸ್ ಆ್ಯಂಡ್ ಸರ್ಟಿಫಿಕೇಟ್ಸ್, ನೋಡಿ ಎಷ್ಟು ಸರ್ಟಿಫಿಕೇಟ್ಸ್ ಇದೆ ಅಂತ. ಎಲ್ಲ ಸಾನೋದು, ಚಿಕ್ಕದ್ರಿಂದ ಹಿಡಿದು ಇಲ್ಲಿ ತನಕ ನೋಡಿ ಏನೇ ಸರ್ಟಿಫಿಕೇಟ್ ಸಿಕ್ಕಿದ್ರು ಎಲ್ಲನೂ ಇಲ್ಲೇ ಇಟ್ಟಿದ್ದೀನಿ. ಎಲ್ಲನೂ ಒಂದೇ ಕಡೆ ಇರಲಿ ಅಂತ ಹೇಳಿಬಿಟ್ಟು. ಆಮೇಲೆ ಕೆಳಗಡೆ ಬಂದರೆ ಇದು ನಮ್ಮ ಮೆಮರೀಸ್, ಸ್ವೀಟ್ ಮೆಮರೀಸ್. ಇದು ದುಬೈ ಗೋಲ್ಡನ್ ಫ್ರೇಮ್, ಅಲ್ಲಿ ಫೋಟೋಸ್, ಅಲ್ಲಿದು ನೆನಪು. ಇದು ಎಲ್ಲ ಸ್ನೇಹಿತರೆ ನಮ್ಮ ಸಾನು ಮಾಡಿರೋದು. ಇದು ನಾನು ಅಂದ್ಕೊಂಡೆ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡೋಣ ಅಂತ. ಬಟ್ ಇದನ್ನು ನಾನು ಕ್ಲೀನ್ ಮಾಡಬೇಕಾದ್ರೆ ಸಾನು ಬಂದುಬಿಟ್ಟು ಒಂದೊಂದೇ ತೆಗೆದು ನೋಡಿಬಿಟ್ಟು ಮಮ್ಮ ನಾನು ಈ ಥರ ಮಾಡಿದ್ನಾ ಅಂತ ಅವಳಿಗೆ ಆಶ್ಚರ್ಯ ಆಗೋಯ್ತು. ಸೊ ಈಗಲೇ ಅವಳಿಗೆ ಈ ಥರ ಅನ್ನಿಸ್ತಾ ಇದೆ ಅಂದಮೇಲೆ, ದೊಡ್ಡವಳಾದಮೇಲೆ ಅವಳಿಗೆ ಇದೆಲ್ಲ ಮೆಮರೀಸ್ ಎಷ್ಟು ಖುಷಿ ಕೊಡುತ್ತಲ್ವಾ. ಅದಕ್ಕೆ ಇರಲಿ ಪರವಾಗಿಲ್ಲ ಅಂದ್ಕೊಂಡು ಎಲ್ಲನೂ ಇಲ್ಲೇ ಇಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದಾಳೆ ಗೊತ್ತಾ ಸ್ನೇಹಿತರೆ. ಎಲ್ಲನೂ ಮಮ್ಮ ಡಿಡ್ ಐ ಡೂ ದಿಸ್ ಅಂತ ಕೇಳ್ತಾಳೆ. ಅದಕ್ಕೆ ನಾನು ಇದು ಇಲ್ಲಪ್ಪ, ಈಗ ಅದೇ ಡಿಸ್ಕಾರ್ಡ್ ಮಾಡೋದು ಬೇಡ, ಎಲ್ಲನೂ ಇಟ್ಕೊಳ್ಳೋಣ. ನೋಡಿ ಮಮ್ಮ ಸಾನು, ನಾನು ನೋಡ್ತಾ ಇದ್ರೆ ನನಗೆ ಇಮೋಷನಲ್ ಆಗ್ತಾ ಇದ್ದೀನಿ ನಾನು ಆಲ್ರೆಡಿ. ಅದಕ್ಕೆ ಇದೆಲ್ಲನೂ ಇರಲಿ ಅಂದ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲನೂ ಜೋಡಿಸಿಟ್ಟಿದ್ದೀನಿ ಒಂದು ಕಡೆ. ಅವಳು ಸುಮ್ಮನೆ ಕೂರ್ತಾ ಇರಲಿಲ್ಲ ಮೊದಲಿಂದಾನು, ಏನೇನಾದರೂ ಒಂದು ಮಾಡ್ತಾನೆ ಇರ್ತಾಯಿದ್ಲು. ಟಿ ವಿ ನೋಡಿಕೊಂಡು ಅಷ್ಟೇ, ಟಿ ವಿ ನೋಡ್ತಾನೆ ಏನಾದರೂ ಮಾಡ್ತಾಯಿದ್ಲು. ಆ ಥರ ನನಗೆ, ರಾಜೇಶ್ಗೆ ಥ್ಯಾಂಕ್ ಯು ಕಾರ್ಡು, ಬರ್ತ್ಡೇ ಕಾರ್ಡು, ಎಲ್ಲ ಮೆಮರೀಸು, ಸ್ವೀಟ್ ಮೆಮರೀಸ್ ಅವಾಗವಾಗ ನೋಡ್ತಾ ಇರಬೇಕು, ಕೇಳ್ತಾ ಇರಬೇಕು, ಒಂಥರ ಖುಷಿ ಕೊಡುತ್ತೆ. ಅದಕ್ಕೆ ಎಲ್ಲನೂ ಇಟ್ಕೊಂಡಿದ್ದೀನಿ. ಇದು ನೋಡಿ ಶರ್ಟ್ ಥರ ಮಾಡಿದ್ದಾಳೆ. ಇದು ಅವ್ರ ಡ್ಯಾಡಾಗೆ ಫಾದರ್ಸ್ ಡೇ ಗಿಫ್ಟ್. ಅದಕ್ಕೆ ಯಾವುದು ಬಿಸಾಕ್ತಾ ಇಲ್ಲ, ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಇದು ನೋಡಿ ವ್ಯಾಲೆಂಟೈನ್ ಡೇ, ಏನೇನು ಐಡಿಯಾ ಮಾಡ್ತಾಳೆ ನೋಡಿ. ವ್ಯಾಲೆಂಟೈನ್ ಡೇಗೆ ನಮಗೆ ಗಿಫ್ಟ್ ಕೊಟ್ಟಿರೋದು
ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲ ಕಲರ್ಫುಲ್ ಆಗಿದೆ, ಎಷ್ಟು ಐಡಿಯಾ ಹಾಕಿದ್ದಾಳೆ, ಅದ್ರ ಮಧ್ಯ ಬರೆದಿದ್ದಾಳೆ ಕೂಡ. ಇದೂ ಫಾದರ್ಸ್ ಡೇ ಗಿಫ್ಟೇನೆ, ಕೋಟ್ ಕೂಡ ಬರೆದಿದ್ದಾಳೆ, ಅಂದರೆ ಅವಳಿಗೆ ಏನು ಅನಿಸುತ್ತೋ ಅದನ್ನೆಲ್ಲ ಬರೆದಿದ್ದಾಳೆ. ಸೊ ಇರಲಿ, ಫ್ಯೂಚರಲ್ಲಿ ನಮಗೂ ಖುಷಿ ಕೊಡುತ್ತೆ, ಅವಳಿಗೂ ಖುಷಿ ಕೊಡುತ್ತೆ ಅಂತ ಇದನ್ನು ಮಾತ್ರ ಇಟ್ಕೊಳ್ತಾ ಇದ್ದೀನಿ. ನನ್ನ ಕಾರ್ಡ್ಸ್ ಎಲ್ಲನೂ ತುಂಬ ಇತ್ತು, ಅದನ್ನೆಲ್ಲ ಎತ್ತಿಬಿಟ್ಟಿದ್ದೀನಿ. ಇದನ್ನು ಓಪನ್ ಮಾಡಿ ಬಿಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಮಾಡಿದಾಳೆ ನೋಡಿ. ಸೊ ಇದು ನನ್ನ ಮತ್ತು ರಾಜೇಶ್ನ ಹ್ಯಾಂಡ್ ಕಾಸ್ಟಿಂಗ್ ಮಾಡಿದ್ದು. ಕಲರ್ ನೋಡಿ, ಕಲರ್ ಹೋಗ್ತಾ ಇದೆ. ಇದು ಸಾನುದು, ಇದು ಚೆನ್ನಾಗಿ ಬಂದಿದೆ. ಚಿಕ್ಕ ಪಾಪು ಇದ್ದಾಗ ಮಾಡಬೇಕಿತ್ತು, ಬಟ್ ಸ್ಟಿಲ್ ಪರವಾಗಿಲ್ಲ ಅಂದ್ಕೊಂಡು ಅದನ್ನು ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಸೊ ಇದು ಇಷ್ಟ ಆಯಿತು ಸ್ನೇಹಿತರೆ. ಒಂದೇ ಒಂದು ಪೆಂಡಿಂಗ್ ಆಯಿತು, ಏನು ಅಂದರೆ ಈ ಮೆಡಲ್ಸ್ನೆಲ್ಲನೂ ಇಡೋದಕ್ಕೆ ಜಾಗ ಇಲ್ಲ, ಅದಕ್ಕೆ ಒಂದು ಸ್ಟ್ಯಾಂಡ್ ಥರ ನೋಡಿದ್ದೀನಿ, ಹ್ಯಾಂಗರ್ ಟೈಪ್, ಅದಕ್ಕೆ ಹ್ಯಾಂಗ್ ಮಾಡೋದಿದು. ಸೊ ಅದನ್ನು ತೊಗೊಳ್ಳೋಣ ಅಂತ ಇದ್ದೀನಿ. ಅಲ್ಲಿ ತನಕ ಇದನ್ನು ಯಾವುದಾದ್ರಲ್ಲಾದರೂ ಹಾಕಿ ಇಟ್ಟಿರ್ತೀನಿ, ಆಮೇಲೆ ಅದನ್ನು ಹ್ಯಾಂಗ್ ಮಾಡ್ತೀನಿ, ಆವಾಗ ತೋರಿಸ್ತೀನಿ ನಿಮಗೆ. ಸಾನುಗೆ ಇಲ್ಲಿ ತನಕ ಯಾವುದ್ರಲ್ಲಿ ಮೆಡಲ್ ಬಂದಿದೆಯೋ, ರಾಜೇಶ್ ಮೆಡಲ್ಲು, ಸಾನು ಮೆಡಲ್ಲು ಎಲ್ಲನೂ ಇಲ್ಲೇ ಇದೆ. ಸ್ನೇಹಿತರೆ, ಇವತ್ತು ಇದರೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನನಗಿನ್ನೂ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ವಾಸ್ ಫೀಲಿಂಗ್ ವೆರಿ ಟಯರ್ಡ್. ಸೊ ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಸ್ನೇಹಿತರೆ. ಪ್ಲೀಸ್ ಇಷ್ಟ ಆಗಿದ್ರೆ ಲೈಕ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.